ಇನ್ನು ಕಾಂಗ್ರೆಸ್ ನಾಯಕರಲ್ಲಿ ಈ ಸಿಎಂ ಎನ್ನುವಂತಹ ಜಪ ಏನು ಮಾಡ್ತಿದಾರಲ್ಲ ಅವರಾಗಬೇಕು ಇವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ಅಲ್ಲ, ಇದಕ್ಕೆ ಜೆಡಿಎಸ್ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದು ಅಂಡ್ ಡಿಕೆಶಿ ಬಣ ಮಧ್ಯೆ ಜೆಡಿಎಸ್ ನಾಯಕ ಎಂಟ್ರಿ. ಕಾಂಗ್ರೆಸ್ನ ಎರಡು ಟೀಮ್ಗಳ ನಡುವೆ ಶಕ್ತಿ ಪ್ರದರ್ಶನ ಆಗ್ತಿದೆ. ಡಿಕೆ ಪರ ಬ್ಯಾಟ್ ಬೀಸಿದ ಶಾಸಕ ಜಿಟಿ ದೇವೇಗೌಡ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದ ಜಿಟಿಡಿ. ಒಕ್ಕಲಿಗ ನಾಯಕನ ಬೆಂಬಲಕ್ಕೆ ನಿತ್ರ ಜಿಟಿಡಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಿದೆ. ಎಚ್ಡಿಕೆಯಿಂದ ದೂರ ಆಗಿ ಈಗ ಡಿಕೆಶಿಗೆ ಹತ್ತಿರ ಆಗ್ತಿದ್ದಾರೆ. ಆಪರೇಷನ್ ಹಸ್ತದ ಮಧ್ಯೆ ಡಿಸಿಎಂಗೆ ಬೆಂಬಲ ಕೊಟ್ಟಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ ಜಿಟಿ ದೇವೇಗೌಡರ ಈ ಒಂದು ನಡೆ. ಜಿಟಿಡಿ ಹೇಳಿಕೆಯಿಂದ ಜೆಡಿಎಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಕೆ ಶಿವಕುಮಾರ್ ಬಣ ಒಂದು ಕಡೆಯಲ್ಲಿ ಇತ್ತ ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದಿಂದ ಒಂದ್ ಕಡೆ ಇಷ್ಟಿದ್ರೆ, ಇದರ ನಡುವೆ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಈ ಹೇಳಿಕೆಯಿಂದ ಬಹಳ ಕುತೂಹಲ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗೇಶ್. ಎಸ್ ದುರ್ಗೇಶ್, ಕಾಂಗ್ರೆಸ್ನಲ್ಲೇ ಸಿಎಂ ಕುರ್ಚಿಯ ಫೈಟ್ ವಿಚಾರ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಅದರ ನಡುವೆ ಜೆಡಿಎಸ್ನ ಹಿರಿಯ ನಾಯಕರಾಗಿರುವಂತ ಜಿಟಿ ದೇವೇಗೌಡರ ಈ ನಡೆ ಏನಿದೆಯಲ್ಲ ಬಹಳ ಅಚ್ಚರಿ ಕಾರಣ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಜೆಡಿಎಸ್ ನಿಂದ ಒಂದೆರಡು ಹೆಜ್ಜೆ ಹಿಂದೆ ಉಳ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದುರ್ಗೇಶ್. ಖಂಡಿತ ಅಖಿಲೇಶ್, ಏನು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರ ಬಹಳಷ್ಟು ರಾಜ್ಯದಲ್ಲಿ ಸದನ ಮಾಡ್ತಾ ಇತ್ತು. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತ ಕನಸು ಕೂಡ ಕಾಣ್ತಿರುವಂತದ್ದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತ ಕೂಗನ್ನ ಕಾಂಗ್ರೆಸ್ನ ಕೆಲವೊಂದಿಷ್ಟು ಒಕ್ಕಲಿಗ ಪಟ್ಟದ ಶಾಸಕರು ಮಾಡ್ತಾ ಇದ್ರು. ಅದಕ್ಕೆ ಇದೀಗ ಜೆಡಿಎಸ್ ನ ನಾಯಕರ ಬೆಂಬಲವೂ ಕೂಡ ಸಿಗ್ತಾ ಇದೆಯಾ. ಅದರಲ್ಲೂ ಕೂಡ ಜೆಡಿಎಸ್ ನ ಹಿರಿಯ ನಾಯಕ, ಕೋರ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಜಿಟಿ ದೇವೇಗೌಡ ಅವರೇ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈ ಹೇಳಿಕೆಯ ಬೆನ್ನಲ್ಲೇ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಿರುವುದು ಕುಮಾರಸ್ವಾಮಿ ಅವರು ಏನು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಆದ್ರೆ ಇತ್ತ ಜಿಟಿ ದೇವೇಗೌಡರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋದು ಮಾತನ್ನ ಹೇಳ್ತಿದಾರಲ್ಲ, ಇದರ ಹಿಂದೆ ರಾಜಕೀಯ ಇದೆಯಾ? ಏನಾದ್ರೂ ಜೆಡಿಎಸ್ ನಿಂದ ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆಯಾ ಅನ್ನುವಂತ ಪ್ರಶ್ನೆ ಬಹಳ ಮುಖ್ಯವಾಗುವಂತದ್ದು. ಅದರ ಜೊತೆಗೆ ಜೆಡಿಎಸ್ ನಿಂದ ಕೆಲವೊಂದಿಷ್ಟು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು ಜಿಟಿ ದೇವೇಗೌಡರ ಹೇಳಿಕೆಗಳಿಂದ ನೋಡೋದಾದ್ರೆ, ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಏನಾದ್ರು ಶಾಸಕರ ಸಂಖ್ಯೆ ಕಡಿಮೆ ಬಿದ್ರೆ ಜೆಡಿಎಸ್ ನಿಂದ ಆಪರೇಷನ್ ಹಸ್ತ ಆಗತ್ತಾ ಅನ್ನೋದು ಕೂಡ ಇರುವಂತದ್ದು. ಈ ರಾಜ್ಯದಲ್ಲಿ ಈಗಾಗಲೇ ಸಿಎಂ ಕೂಗು ಸಾಕಷ್ಟು ಸದನ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಕನಸನ್ನ ಕಾಣ್ತಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯ ಸಿಎಂ ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಜಿಟಿ ದೇವೇಗೌಡ ಅವರು ಹೇಳಿರುವಂತಹ ಹೇಳಿಕೆ ಒಂದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅಖಿಲೇಶ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದ್ರೆ ಮುಂದಿನ ಸಿಎಂ ಅನ್ನುವಂತ ಪಟ್ಟಕ್ಕೆ ಪೈಪೋಟಿ ನಡೆಸೋದಾದ್ರೆ ಡಿಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಗಣನೆಗೆ ಬರುವಂತದ್ದು. ಹೀಗಾಗಿ ಜೆಡಿಎಸ್ ನ ಕೆಲವೊಂದಿಷ್ಟು ಶಾಸಕರ ಆಪರೇಷನ್ಗೆ ಇದು ಹಿಂಬಣ್ಣ ನೀಡುವಂತದ್ದು. ಯಾಕಂತಂದ್ರೆ 13 ಜನ ಶಾಸಕರನ್ನ ನಾವು ಕರೆದುಕೊಳ್ತೀವಿ ಅನ್ನೋಂತ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿದ್ರು, ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಜಿಟಿ ದೇವೇಗೌಡ ಅವರು ಕೂಡ ಕಾಂಗ್ರೆಸ್ ಜೊತೆಗೆ ಸಾಕಷ್ಟು ಸಖ್ಯವನ್ನ ಹೊಂದಿದ್ದಾರೆ. ಅದ್ರ ಜೊತೆಗೆ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಈ ಒಂದು ಹೇಳಿಕೆಗಳು ಮತ್ತಷ್ಟು ಬೆರಗನ್ನು ಕೊಡ್ತಿದೆ. ಅದ್ರ ಜೊತೆಗೆ ಜಿಟಿ ದೇವೇಗೌಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಧನ್ಯವಾದಗಳು ದುರ್ಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.